ಎಷ್ಟೋ ಜನ ಅಂತಾರೆ, ಸರ್, ನಮ್ಮ ಜೊತೆ ಚೆನ್ನಾಗೇ ಇದ್ದರು, ಪ್ರಾಮಿಸ್ ಮಾಡಿದ್ದರು, ನಾವು ಅವರಿಗೆ ತುಂಬಾ ಇಷ್ಟವಾಗಿದ್ದೆವು ಅಂತ ಹೇಳಿದರು, ಆದರೆ ನಂತರ ಹಂಗೆ ಚೇಂಜ್ ಆಗ್ಬಿಟ್ರು, ಮೋಸ ಮಾಡ್ಬಿಟ್ರು. ಇಂಥದ್ದರಲ್ಲಿ ನಾವು ಬಲಿಯಾಗದಿರಲು ರಿಲೇಶನ್ಶಿಪ್ನಲ್ಲಿ ಮೋಸ ಮಾಡುವ ವ್ಯಕ್ತಿಯ 3 ಮುಖ್ಯ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕು. ಮೊದಲ ಲಕ್ಷಣವು ಹೆಚ್ಚು ಮಧುರವಾಗಿ, ಒಳ್ಳೆಯ ರೀತಿಯಲ್ಲಿ ಮಾತನಾಡುತ್ತಾರೆ. ಅವರು ಯಾವತ್ತೂ ನಿಮ್ಮ ಪರವಾಗೇ ಮಾತನಾಡುವಂತೆ ಕಾಣಿಸುತ್ತಾರೆ, ನಿಮ್ಮ ತೊಂದರೆಗಳು, ದೋಷಗಳು ಎಲ್ಲವನ್ನೂ ಮರುಳಾಗಿ ಸ್ವೀಕರಿಸುವವರಂತೆ ನಟಿಸುತ್ತಾರೆ. ಪ್ರೀತಿಯಲ್ಲಿ ಸ್ವಲ್ಪ ಗಲಾಟೆಗಳು, ಅಸಮ್ಮತಿಗಳು ಇರುವುದು ಸಹಜ. ಆದರೆ ಇವನು ಎಲ್ಲವನ್ನೂ ನಗುತ್ತಾ ಹ್ಯಾಂಡಲ್ ಮಾಡ್ತಾನೆ. ನಿಮ್ಮ ಎಲ್ಲ ತಪ್ಪುಗಳನ್ನು ಸಹ ಫ್ಲೋಸ್ ಆಗಿ ತೆಗೆದುಕೊಳ್ಳುತ್ತಾನೆ. ಇದು ನಿಜವಾದ ಪ್ರೀತಿಯ ಲಕ್ಷಣವಲ್ಲ, ಇದು ಮೋಸ ಮಾಡುವ ವ್ಯಕ್ತಿಯ ಸೂಚನೆ. ಎರಡನೇ ಲಕ್ಷಣವು ನಿಮಗಿಂತ ಉತ್ತಮ ಸ್ಥಿತಿಯ ಹುಡುಗ ಸಿಕ್ಕಾಗ ಅವರು ತಕ್ಷಣ ನಿಮ್ಮನ್ನು ಅವಾಯ್ಡ್ ಮಾಡುತ್ತಾರೆ. ಆರಂಭದಲ್ಲಿ ಕ್ಲೋಸ್ ಆಗಿರುತ್ತಾರೆ, ನಿಮ್ಮೊಂದಿಗೆ ಸಮಯ ಕಳೆಯುತ್ತಾರೆ, ಹಣ ಖರ್ಚು ಮಾಡಿಸುತ್ತಾರೆ, ನಿಮ್ಮ ಮೇಲೆ ನಂಬಿಕೆ ಹುಟ್ಟಿಸುತ್ತಾರೆ. ಆದರೆ ಅವರ ಗಮನಕ್ಕೆ ಇನ್ನೊಬ್ಬ ಲಾಭದಾಯಕ ವ್ಯಕ್ತಿ ಸಿಕ್ಕಾಗ ನಿಮ್ಮನ್ನು ತಿರಸ್ಕರಿಸುತ್ತಾರೆ, ಅಲಕ್ಷ್ಯ ಮಾಡುತ್ತಾರೆ. ಇಂಥವರು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಅವರ ಬೆರಗಿನ ಮಾತುಗಳಲ್ಲಿ ಲಾಂಗ್ ಟರ್ಮ್ ಕನಸುಗಳಿಲ್ಲ, ಬರೀ ತಾತ್ಕಾಲಿಕ ಲಾಭಗಳ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಮೂರನೇ ಲಕ್ಷಣ, ಸತ್ಯವನ್ನ ಮರೆಮಾಚುತ್ತಾರೆ. ಅವರು ತಮ್ಮ ಮನೆಯವರು ಮದುವೆ ಫಿಕ್ಸ್ ಮಾಡಿದ್ದರು ಎಂಬುದನ್ನು ಕೊನೆಗೆ ಮಾತ್ರ ಹೇಳುತ್ತಾರೆ. ಅವರು ನಿಮ್ಮ ಪಾಕೆಟ್ ಖಾಲಿ ಮಾಡಿಸಿ, ನಿಮ್ಮ ಸಮಯವನ್ನು ಬಳಸಿಕೊಂಡು ಕೊನೆಗೆ ನನ್ನ ಮನೆಯವರ ಇಷ್ಟದ ವಿರುದ್ಧ ಹೋಗಲು ಸಾಧ್ಯವಿಲ್ಲ ಎಂದು ಕೈಕೊಡುತ್ತಾರೆ. ಇಂಥವರು ನಿಮ್ಮನ್ನು ಮೋಸ ಮಾಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಸ್ನೇಹಿತರೆ, ಇಂಥ ಸಣ್ಣ ಸಣ್ಣ ಲಕ್ಷಣಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಇಂದು ನಿಮಗೆ ಸಣ್ಣದಾಗಿ ಕಾಣುವ ವಿಚಾರ ನಾಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಮೋಸದ ಕಾರಣವಾಗಬಹುದು. ಈ 3 ಪಾಯಿಂಟ್ಸ್ ನಿಮಗೆ ಹೇಗನಿಸಿತು? ಕಮೆಂಟ್ ಮಾಡಿ ತಿಳಿಸಿ.